ಮತ್ತೊಂದ್ ಕಡೆ ಈಗ ಯಾವ್ಯಾವ ಆಸ್ತಿಯನ್ನ ಮುಟ್ಟುಗೋಲು ಹಾಕೋಬಹುದು, ಏನೆಲ್ಲ ತೊಂದರೆ ಆಗಬಹುದು ಅನ್ನುವಂತಹ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಸೊ ಈ ವಿಚಾರ ಪರ್ಟಿಕ್ಯುಲರ್ಲಿ ಮೊದಲಿನಿಂದಾನೂ ಕೂಡ ಭಾರಿ ಚರ್ಚಿತ ವಿಷಯ. ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ. ಈಗ ಯಾವ ಹಂತಕ್ಕೆ ಬಂದಿದೆ, ಮುಂದೆ ಏನೆಲ್ಲ ಸಮಸ್ಯೆ ಆಗ್ಬೋದು? ಈ ಪ್ರಕರಣದ ಕ್ವಿಕ್ ರೀಕ್ಯಾಪ್ ಜೊತೆಗೆ ಈಗೇನು ಅಪ್ಡೇಟ್ ಆಗಿದೆ ಅದನ್ನು ಕೂಡ ವಿವರಿಸೋದಾದ್ರೆ ವೀಕ್ಷಕರಿಗೆ, ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆ, ಆ ಪತ್ರಿಕೆಯನ್ನ ಎಜೆಎಲ್ ಕಂಪನಿಯಿಂದ ಹೊರತರಲಾಗ್ತಾ ಇತ್ತು. ನಷ್ಟದ ಆಧಾರದ ಮೇಲೆ ಈ ಪೇಪರ್ ಹಾಗೆ ಸಂಸ್ಥೆ ಮಾರಾಟಕ್ಕಿದ್ದಾಗ ಬರೋಬ್ಬರಿ 2,000 ಕೋಟಿ ಮೌಲ್ಯದ ಆಸ್ತಿಯ ಜೊತೆಗೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿ ತೆಗೆದುಕೊಳ್ಳುತ್ತೆ. ಕೇವಲ 50 ಲಕ್ಷ ರೂಪಾಯಿಯ ಒಡಂಬಡಿಕೆಯ ಆಧಾರದ ಮೇಲೆ ಅನ್ನೋದು ಈ ಕಂಪ್ಲೇಂಟ್. ಸುಬ್ರಹ್ಮಣ್ಯನ್ ಸ್ವಾಮಿ, ನಮ್ಮ ನಟೇಶ್ ವಿವರಿಸ್ತಾ ಇದ್ರು, ಅವ್ರು ಕೊಟ್ಟ ಕಂಪ್ಲೇಂಟ್ ನ ಮೂಲ ಉದ್ದೇಶ ಇರೋದು. ಯಂಗ್ ಇಂಡಿಯಾ ಕಂಪನಿಯಲ್ಲಿ 38% ನಷ್ಟು ಈಕ್ವಲ್ ಶೇರ್ಸ್ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರದಿದೆ. ಹಾಗಾಗಿ ಈ ಇಬ್ಬರೂ ಸೇರಿದಂತೆ ಕಾಂಗ್ರೆಸ್ನ ಇನ್ನು ಅನೇಕ ಘಟಾನುಘಟಿಗಳು ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತಗಲಾಕೊಂಡಿರೋದು, ಇಡೀ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. ಈಗಾಗಿರುವ ಅಪ್ಡೇಟ್ ಏನು ಅಂತಂದ್ರೆ, ಈ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಜಾರಿ ನಿರ್ದೇಶನಾಲಯ ಬರೋಬ್ಬರಿ 900 ಕೋಟಿಗಿಂತ ಅಧಿಕ ಮೌಲ್ಯದ ಮನಿ ಲಾಂಡರಿಂಗ್ ಈ ಪ್ರಕರಣದಲ್ಲಿ ಆಗಿರೋದನ್ನ ಪತ್ತೆ ಹಚ್ಚಿದೆ. ಹೀಗಾಗಿನೇ ಸದ್ಯಕ್ಕೆ ರಿಜಿಸ್ಟ್ರಾರ್ ದೆಹಲಿ, ಲಕ್ನೋ ಹಾಗೆ ಮುಂಬೈ ಸೇರಿದಂತೆ ಪ್ರಾಪರ್ಟಿ ರಿಜಿಸ್ಟ್ರಾರ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಈ ಸಂಸ್ಥೆಯ ಅಡಿಯಲ್ಲಿ ಆಗಿರುವ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಬಾರ್ದು. ಯಾಕೆ ಅಂತ ಹೇಳಿ, ಇನ್ ಕೇಸ್ ಇದು ಹೀಗೆ ಪ್ರೊಸೀಡ್ ಆದ್ರೆ, ಇದು ಇನಿಷಿಯಲ್ ನೋಟಿಸ್ ಅಷ್ಟೇ, ಮೊದಲ ಹೆಜ್ಜೆ. ಇನ್ ಕೇಸ್ ಏನಾದ್ರೂ ಇಡಿಯ ಇದೇ ಹೆಜ್ಜೆ ಮುಂದುವರೆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಈ ಕಾಂಗ್ರೆಸ್ ಪಕ್ಷದ ಅನೇಕರು ಯಾರ್ದೆಲ್ಲ ಸ್ಟೇಕ್ಸ್ ಇದೆ ಯಂಗ್ ಇಂಡಿಯಾ ಲಿಮಿಟೆಡ್ ನಲ್ಲಿ, ಅವರೆಲ್ಲರ ಆಸ್ತಿ ಮುಟ್ಟುಗೋಲಾಗೋ ಸಾಧ್ಯತೆ ಇದೆ. ಲಕ್ನೋ, ಮುಂಬೈ ಹಾಗೆ ದೆಹಲಿಯ ಪ್ರೈಮ್ ಪ್ರಾಪರ್ಟೀಸ್, ಶ್ರೀಪಾದ್, ಇದೆಲ್ಲವನ್ನ ನಾವು ಯಾಕೆ ಮುಟ್ಟುಗೋಲು ಹಾಕೊಳ್ಬಾರ್ದು ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಬಹಳ ನೇರ ಮಾತುಗಳಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಹೀಗಾಗಿ ಸಹಜ ಆತಂಕ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳಿಗೆ. ಈಗ ಆಲ್ರೆಡಿ ತನಿಖೆಯನ್ನ ಎದುರಿಸ್ತಾ ಅವರು ಆಸ್ತಿಯನ್ನ ಕೂಡ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸ್ಮಿತಾ. ಮತ್ತೆ ನಟೇಶ್, ನಿಮಗೂ ಕೂಡ ಧನ್ಯವಾದ. ಮತ್ತೊಂದ್ ಕಡೆ ಈಗ ಯಾವ್ಯಾವ ಆಸ್ತಿಯನ್ನ ಮುಟ್ಟುಗೋಲು ಹಾಕೋಬಹುದು, ಏನೆಲ್ಲ ತೊಂದರೆ ಆಗಬಹುದು ಅನ್ನುವಂತಹ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಸೊ ಈ ವಿಚಾರ ಪರ್ಟಿಕ್ಯುಲರ್ಲಿ ಮೊದಲಿನಿಂದಾನೂ ಕೂಡ ಭಾರಿ ಚರ್ಚಿತ ವಿಷಯ. ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ. ಈಗ ಯಾವ ಹಂತಕ್ಕೆ ಬಂದಿದೆ, ಮುಂದೆ ಏನೆಲ್ಲ ಸಮಸ್ಯೆ ಆಗ್ಬೋದು? ಈ ಪ್ರಕರಣದ ಕ್ವಿಕ್ ರೀಕ್ಯಾಪ್ ಜೊತೆಗೆ ಈಗೇನು ಅಪ್ಡೇಟ್ ಆಗಿದೆ ಅದನ್ನು ಕೂಡ ವಿವರಿಸೋದಾದ್ರೆ ವೀಕ್ಷಕರಿಗೆ, ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆ, ಆ ಪತ್ರಿಕೆಯನ್ನ ಎಜೆಎಲ್ ಕಂಪನಿಯಿಂದ ಹೊರತರಲಾಗ್ತಾ ಇತ್ತು. ನಷ್ಟದ ಆಧಾರದ ಮೇಲೆ ಈ ಪೇಪರ್ ಹಾಗೆ ಸಂಸ್ಥೆ ಮಾರಾಟಕ್ಕಿದ್ದಾಗ ಬರೋಬ್ಬರಿ 2,000 ಕೋಟಿ ಮೌಲ್ಯದ ಆಸ್ತಿಯ ಜೊತೆಗೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿ ತೆಗೆದುಕೊಳ್ಳುತ್ತೆ. ಕೇವಲ 50 ಲಕ್ಷ ರೂಪಾಯಿಯ ಒಡಂಬಡಿಕೆಯ ಆಧಾರದ ಮೇಲೆ ಅನ್ನೋದು ಈ ಕಂಪ್ಲೇಂಟ್. ಸುಬ್ರಹ್ಮಣ್ಯನ್ ಸ್ವಾಮಿ, ನಮ್ಮ ನಟೇಶ್ ವಿವರಿಸ್ತಾ ಇದ್ರು, ಅವ್ರು ಕೊಟ್ಟ ಕಂಪ್ಲೇಂಟ್ ನ ಮೂಲ ಉದ್ದೇಶ ಇರೋದು. ಯಂಗ್ ಇಂಡಿಯಾ ಕಂಪನಿಯಲ್ಲಿ 38% ನಷ್ಟು ಈಕ್ವಲ್ ಶೇರ್ಸ್ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರದಿದೆ. ಹಾಗಾಗಿ ಈ ಇಬ್ಬರೂ ಸೇರಿದಂತೆ ಕಾಂಗ್ರೆಸ್ನ ಇನ್ನು ಅನೇಕ ಘಟಾನುಘಟಿಗಳು ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತಗಲಾಕೊಂಡಿರೋದು, ಇಡೀ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. ಈಗಾಗಿರುವ ಅಪ್ಡೇಟ್ ಏನು ಅಂತಂದ್ರೆ, ಈ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಜಾರಿ ನಿರ್ದೇಶನಾಲಯ ಬರೋಬ್ಬರಿ 900 ಕೋಟಿಗಿಂತ ಅಧಿಕ ಮೌಲ್ಯದ ಮನಿ ಲಾಂಡರಿಂಗ್ ಈ ಪ್ರಕರಣದಲ್ಲಿ ಆಗಿರೋದನ್ನ ಪತ್ತೆ ಹಚ್ಚಿದೆ. ಹೀಗಾಗಿನೇ ಸದ್ಯಕ್ಕೆ ರಿಜಿಸ್ಟ್ರಾರ್ ದೆಹಲಿ, ಲಕ್ನೋ ಹಾಗೆ ಮುಂಬೈ ಸೇರಿದಂತೆ ಪ್ರಾಪರ್ಟಿ ರಿಜಿಸ್ಟ್ರಾರ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಈ ಸಂಸ್ಥೆಯ ಅಡಿಯಲ್ಲಿ ಆಗಿರುವ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಬಾರ್ದು. ಯಾಕೆ ಅಂತ ಹೇಳಿ, ಇನ್ ಕೇಸ್ ಇದು ಹೀಗೆ ಪ್ರೊಸೀಡ್ ಆದ್ರೆ, ಇದು ಇನಿಷಿಯಲ್ ನೋಟಿಸ್ ಅಷ್ಟೇ, ಮೊದಲ ಹೆಜ್ಜೆ. ಇನ್ ಕೇಸ್ ಏನಾದ್ರೂ ಇಡಿಯ ಇದೇ ಹೆಜ್ಜೆ ಮುಂದುವರೆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಈ ಕಾಂಗ್ರೆಸ್ ಪಕ್ಷದ ಅನೇಕರು ಯಾರ್ದೆಲ್ಲ ಸ್ಟೇಕ್ಸ್ ಇದೆ ಯಂಗ್ ಇಂಡಿಯಾ ಲಿಮಿಟೆಡ್ ನಲ್ಲಿ, ಅವರೆಲ್ಲರ ಆಸ್ತಿ ಮುಟ್ಟುಗೋಲಾಗೋ ಸಾಧ್ಯತೆ ಇದೆ. ಲಕ್ನೋ, ಮುಂಬೈ ಹಾಗೆ ದೆಹಲಿಯ ಪ್ರೈಮ್ ಪ್ರಾಪರ್ಟೀಸ್, ಶ್ರೀಪಾದ್, ಇದೆಲ್ಲವನ್ನ ನಾವು ಯಾಕೆ ಮುಟ್ಟುಗೋಲು ಹಾಕೊಳ್ಬಾರ್ದು ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಬಹಳ ನೇರ ಮಾತುಗಳಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಹೀಗಾಗಿ ಸಹಜ ಆತಂಕ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳಿಗೆ. ಈಗ ಆಲ್ರೆಡಿ ತನಿಖೆಯನ್ನ ಎದುರಿಸ್ತಾ ಅವರು ಆಸ್ತಿಯನ್ನ ಕೂಡ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸ್ಮಿತಾ. ಮತ್ತೆ ನಟೇಶ್, ನಿಮಗೂ ಕೂಡ ಧನ್ಯವಾದ. ಮತ್ತೊಂದ್ ಕಡೆ ಈಗ ಯಾವ್ಯಾವ ಆಸ್ತಿಯನ್ನ ಮುಟ್ಟುಗೋಲು ಹಾಕೋಬಹುದು, ಏನೆಲ್ಲ ತೊಂದರೆ ಆಗಬಹುದು ಅನ್ನುವಂತಹ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಸೊ ಈ ವಿಚಾರ ಪರ್ಟಿಕ್ಯುಲರ್ಲಿ ಮೊದಲಿನಿಂದಾನೂ ಕೂಡ ಭಾರಿ ಚರ್ಚಿತ ವಿಷಯ. ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ.
ಈಗ ಯಾವ ಹಂತಕ್ಕೆ ಬಂದಿದೆ, ಮುಂದೆ ಏನೆಲ್ಲ ಸಮಸ್ಯೆ ಆಗ್ಬೋದು? ಈ ಪ್ರಕರಣದ ಕ್ವಿಕ್ ರೀಕ್ಯಾಪ್ ಜೊತೆಗೆ ಈಗೇನ್ ಅಪ್ಡೇಟ್ ಆಗಿದೆ ಅದನ್ನು ಕೂಡ ವಿವರಿಸೋದಾದ್ರೆ ವೀಕ್ಷಕರಿಗೆ ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆ ಆ ಪತ್ರಿಕೆಯನ್ನ ಎಜೆಎಲ್ ಕಂಪನಿಯಿಂದ ಹೊರತರಲಾಗ್ತಾ ಇತ್ತು. ನಷ್ಟದ ಆಧಾರದ ಮೇಲೆ ಈ ಪೇಪರ್ ಹಾಗೆ ಸಂಸ್ಥೆ ಮಾರಾಟಕ್ಕಿದ್ದಾಗ ಬರೋಬ್ಬರಿ 2,000 ಕೋಟಿ ಮೌಲ್ಯದ ಆಸ್ತಿಯ ಜೊತೆಗೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿ ತೆಗೆದುಕೊಳ್ಳುತ್ತೆ. ಕೇವಲ 50 ಲಕ್ಷ ರೂಪಾಯಿಯ ಒಡಂಬಡಿಕೆಯ ಆಧಾರದ ಮೇಲೆ ಅನ್ನೋದು ಈ ಕಂಪ್ಲೇಂಟ್. ಸುಬ್ರಹ್ಮಣ್ಯನ್ ಸ್ವಾಮಿ ನಮ್ಮ ನಟೇಶ್ ವಿವರಿಸ್ತಾ ಇದ್ರು. ಅವ್ರು ಕೊಟ್ಟ ಕಂಪ್ಲೇಂಟ್ ನ ಮೂಲ ಉದ್ದೇಶ ಇರೋದು ಯಂಗ್ ಇಂಡಿಯಾ ಕಂಪನಿಯಲ್ಲಿ 38% ನಷ್ಟು ಈಕ್ವಲ್ ಶೇರ್ಸ್ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರದಿದೆ. ಹಾಗಾಗಿ ಈ ಇಬ್ಬರೂ ಸೇರಿದಂತೆ ಕಾಂಗ್ರೆಸ್ನ ಇನ್ನು ಅನೇಕ ಘಟಾನುಘಟಿಗಳು ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತಗಲಾಕೊಂಡಿರೋದು. ಇಡಿ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. ಈಗಾಗಿರುವ ಅಪ್ಡೇಟ್ ಏನು ಅಂತಂದ್ರೆ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಜಾರಿ ನಿರ್ದೇಶನಾಲಯ ಬರೋಬ್ಬರಿ 900 ಕೋಟಿಗಿಂತ ಅಧಿಕ ಮೌಲ್ಯದ ಮನಿ ಲಾಂಡರಿಂಗ್ ಈ ಪ್ರಕರಣದಲ್ಲಿ ಆಗಿರೋದನ್ನ ಪತ್ತೆ ಹಚ್ಚಿದೆ. ಹೀಗಾಗಿನೇ ಸದ್ಯಕ್ಕೆ ರಿಜಿಸ್ಟ್ರಾರ್ ದೆಹಲಿ, ಲಕ್ನೋ ಹಾಗೆ ಮುಂಬೈ ಸೇರಿದಂತೆ ಪ್ರಾಪರ್ಟಿ ರಿಜಿಸ್ಟ್ರಾರ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಈ ಸಂಸ್ಥೆಯ ಅಡಿಯಲ್ಲಿ ಆಗಿರುವ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಬಾರ್ದು. ಯಾಕೆ ಅಂತ ಹೇಳಿ, ಇನ್ ಕೇಸ್ ಇದು ಹೀಗೆ ಪ್ರೊಸೀಡ್ ಆದ್ರೆ ಇದು ಇನಿಷಿಯಲ್ ನೋಟಿಸ್ ಅಷ್ಟೇ, ಮೊದಲ ಹೆಜ್ಜೆ. ಇನ್ ಕೇಸ್ ಏನಾದ್ರೂ ಇಡಿಯ ಇದೇ ಹೆಜ್ಜೆ ಮುಂದುವರೆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಈ ಕಾಂಗ್ರೆಸ್ ಪಕ್ಷದ ಅನೇಕರು ಯಾರ್ದೆಲ್ಲ ಸ್ಟೇಕ್ಸ್ ಇದೆ ಯಂಗ್ ಇಂಡಿಯಾ ಲಿಮಿಟೆಡ್ ನಲ್ಲಿ ಅವರೆಲ್ಲರ ಆಸ್ತಿ ಮುಟ್ಟುಗೋಲಾಗೋ ಸಾಧ್ಯತೆ ಇದೆ. ಲಕ್ನೋ, ಮುಂಬೈ ಹಾಗೆ ದೆಹಲಿಯ ಪ್ರೈಮ್ ಪ್ರಾಪರ್ಟೀಸ್ ಶ್ರೀಪಾದ್, ಇದೆಲ್ಲವನ್ನ ನಾವು ಯಾಕೆ ಮುಟ್ಟುಗೋಲು ಹಾಕೊಳ್ಬಾರ್ದು ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಬಹಳ ನೇರ ಮಾತುಗಳಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಹೀಗಾಗಿ ಸಹಜ ಆತಂಕ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳಿಗೆ. ಈಗ ಆಲ್ರೆಡಿ ತನಿಖೆಯನ್ನ ಎದುರಿಸ್ತಾ ಅವರು ಆಸ್ತಿಯನ್ನ ಕೂಡ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರುತ್ತಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸ್ಮಿತಾ. ಮತ್ತೆ ನಟೇಶ್, ನಿಮಗೂ ಕೂಡ ಧನ್ಯವಾದ. ಮತ್ತೊಂದು ಕಡೆ ಈಗ ಯಾವ್ಯಾವ ಆಸ್ತಿಯನ್ನ ಮುಟ್ಟುಗೋಲು ಹಾಕೋಬಹುದು, ಏನೆಲ್ಲ ತೊಂದರೆ ಆಗಬಹುದು ಅನ್ನುವಂತಹ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಸೊ ಈ ವಿಚಾರ ಪರ್ಟಿಕ್ಯುಲರ್ಲಿ ಮೊದಲಿನಿಂದಾನೂ ಕೂಡ ಭಾರಿ ಚರ್ಚಿತ ವಿಷಯ. ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ. ಈಗ ಯಾವ ಹಂತಕ್ಕೆ ಬಂದಿದೆ, ಮುಂದೆ ಏನೆಲ್ಲ ಸಮಸ್ಯೆ ಆಗ್ಬೋದು? ಈ ಪ್ರಕರಣದ ಕ್ವಿಕ್ ರೀಕ್ಯಾಪ್ ಜೊತೆಗೆ ಈಗೇನ್ ಅಪ್ಡೇಟ್ ಆಗಿದೆ ಅದನ್ನು ಕೂಡ ವಿವರಿಸೋದಾದ್ರೆ ವೀಕ್ಷಕರಿಗೆ ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆ ಆ ಪತ್ರಿಕೆಯನ್ನ ಎಜೆಎಲ್ ಕಂಪನಿಯಿಂದ ಹೊರತರಲಾಗ್ತಾ ಇತ್ತು. ನಷ್ಟದ ಆಧಾರದ ಮೇಲೆ ಈ ಪೇಪರ್ ಹಾಗೆ ಸಂಸ್ಥೆ ಮಾರಾಟಕ್ಕಿದ್ದಾಗ ಬರೋಬ್ಬರಿ 2,000 ಕೋಟಿ ಮೌಲ್ಯದ ಆಸ್ತಿಯ ಜೊತೆಗೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿ ತೆಗೆದುಕೊಳ್ಳುತ್ತೆ. ಕೇವಲ 50 ಲಕ್ಷ ರೂಪಾಯಿಯ ಒಡಂಬಡಿಕೆಯ ಆಧಾರದ ಮೇಲೆ ಅನ್ನೋದು ಈ ಕಂಪ್ಲೇಂಟ್. ಸುಬ್ರಹ್ಮಣ್ಯನ್ ಸ್ವಾಮಿ ನಮ್ಮ ನಟೇಶ್ ವಿವರಿಸ್ತಾ ಇದ್ರು. ಅವ್ರು ಕೊಟ್ಟ ಕಂಪ್ಲೇಂಟ್ ನ ಮೂಲ ಉದ್ದೇಶ ಇರೋದು ಯಂಗ್ ಇಂಡಿಯಾ ಕಂಪನಿಯಲ್ಲಿ 38% ನಷ್ಟು ಈಕ್ವಲ್ ಶೇರ್ಸ್ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರದಿದೆ. ಹಾಗಾಗಿ ಈ ಇಬ್ಬರೂ ಸೇರಿದಂತೆ ಕಾಂಗ್ರೆಸ್ನ ಇನ್ನು ಅನೇಕ ಘಟಾನುಘಟಿಗಳು ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ತಗಲಾಕೊಂಡಿರೋದು. ಇಡಿ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. ಈಗಾಗಿರುವ ಅಪ್ಡೇಟ್ ಏನು ಅಂತಂದ್ರೆ ಪ್ರಕರಣದ